ನಮಸ್ಕಾರ ಸ್ನೇಹಿತರೆ, ಪಿ ಆರ್ ಚಾನಲ್ಗೆ ಸ್ವಾಗತ. ಈ ಪಿ ಆರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಕನ್ನಡ ಉಳಿಸಿ, ಕನ್ನಡದವರಾದ ನಮ್ಮನ್ನು ಬೆಳೆಸಿ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ನಮ್ಮ ಕರ್ನಾಟಕದ ಬಾವುಟ ರಚನೆ ಮಾಡಿದವರ ಬಗ್ಗೆ ಕಿರು ಪರಿಚಯ. ಅವರೇ ನಮ್ಮ ರಾಮಮೂರ್ತಿಯವರು. ಈ ಹೆಸರು ಕೇಳಿದರೆ ರೋಮಾಂಚನವಾಗುತ್ತದೆ. ಕರ್ನಾಟಕದ ಇತಿಹಾಸದಲ್ಲಿ ಅಳಿಸಲಾಗದ ಛಾಪನ್ನು ಮೂಡಿಸಿದ ಮಹಾನ್ ವ್ಯಕ್ತಿ ನಮ್ಮ ರಾಮಮೂರ್ತಿಯವರು. 1981 ಮಾರ್ಚ್ 11ರಂದು ನಂಜನಗೂಡಿನಲ್ಲಿ ಜನಿಸಿದ ಆ ಪುಟ್ಟ ಬಾಲಕ ಮುಂದೆ ಕನ್ನಡ ನಾಡುನುಡಿಯ ಸೇವೆಗೆ ತನ್ನ ಇಡೀ ಜೀವನವನ್ನೇ ಮುಡುಪಾಗಿಸ್ತಾರೆ ಅಂತ ಯಾರು ಸಹ ಊಹಿಸಲಾಗಿರಲಿಲ್ಲ. ಬಾಲ್ಯದಿಂದಲೂ ಆತನಲ್ಲಿ ರಾಷ್ಟ್ರೀಯ ಚಿಂತನೆಗಳು ಮೊಳಗ್ತಿದ್ದವು. ಸ್ವತಂತ್ರ ಹೋರಾಟದ ಕಿಚ್ಚು ಆತನನ್ನು ಉರಿದುಂಬಿಸ್ತಿತ್ತು. ಏನಾದರೂ ಮಾಡಲೇಬೇಕು, ಈ ನಾಡಿಗಾಗಿ ಏನಾದರೂ ಮಾಡಲೇಬೇಕೆಂಬ ಹಂಬಲ. ಪತ್ರಿಕೋದ್ಯಮದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ವೀರಕೇಸರಿ ಈ ಪತ್ರಿಕೆಯನ್ನು ಪ್ರಾರಂಭಿಸಿದಾಗ ಆತನಲ್ಲಿನ ಛಲ ಎದ್ದು ಕಾಣ್ತಾ ಇತ್ತು. ಸ್ವಾತಂತ್ರ್ಯ ನಂತರದ ಭಾಷಾವಾರು ಪ್ರಾಂತ್ಯಗಳ ರಚನೆಯಾದಾಗ ಕನ್ನಡ ನಾಡಿಗೆ ತನ್ನದೇ ಆದ ವಿಶಿಷ್ಟ ಗುರುತು ಬೇಕೆಂಬ ತುಡಿತ ಆತನಲ್ಲಿ ಉಕ್ಕಿ ಹರಿತಾ ಇತ್ತು. ಆ ತುಡಿತವೇ ಕನ್ನಡ ಬಾವುಟದ ಸೃಷ್ಟಿಗೆ ಕಾರಣವಾಯಿತು. ಅದೇ ನಮ್ಮ ಹಳದಿ ಕೆಂಪು ಬಣ್ಣದ ಆ ಬಾವುಟ. ಕನ್ನಡಿಗರ ಶೌರ್ಯ, ತ್ಯಾಗ ಮತ್ತು ಶಾಂತಿಯ ಸಂಕೇತವಾಗಿ ಅದು ಬೆಳಗಿದಾಗ ಆತನ ಕಣ್ಣುಗಳಲ್ಲಿ ತೃಪ್ತಿಯ ಮಿಂಚು ಮೂಡಿತ್ತು. ಕನ್ನಡ ಚಳುವಳಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ರಾಮಮೂರ್ತಿಯವರು ಕನ್ನಡಿಗರ ಹಿತ ಕಾಪಾಡಲು ಕನ್ನಡ ಪಕ್ಷವನ್ನು ಸ್ಥಾಪಿಸಿದರು. ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಸಂಸ್ಕೃತಿ, ಇದನ್ನು ಉಳಿಸಲೇಬೇಕು ಎಂಬ ಛಲ ಅವರ ಮಾತುಗಳಲ್ಲಿ ಪ್ರತಿಧ್ವನಿಸುತ್ತಿತ್ತು. ಕನ್ನಡ ನಾಡಿನ ಏಳಿಗೆಗಾಗಿ ಅವಿರತವಾಗಿ ಶ್ರಮಿಸಿದಾಗ ಅವರಲ್ಲಿನ ಬದ್ಧತೆ ಎದ್ದು ಕಾಣ್ತಾ ಇತ್ತು. 1963ರಲ್ಲಿ ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ರಾಜ್ಯೋತ್ಸವವನ್ನು ಆಚರಿಸಿದಾಗ ಅವರ ಮುಖದಲ್ಲಿನ ಸಂತೋಷ ವರ್ಣಿಸಲು ಪದಗಳೇ ಸಾಲದು. ಕನ್ನಡಿಗರಲ್ಲಿ ಒಗ್ಗಟ್ಟಿನ ಭಾವನೆಯನ್ನು ಮೂಡಿಸಿದ ಆ ಕ್ಷಣ ನಿಜಕ್ಕೂ ಅವಿಸ್ಮರಣೀಯ. 1967 ಡಿಸೆಂಬರ್ 25ರಂದು ಪುರದಲ್ಲಿ ಕೊನೆಯುಸಿರೆಳೆದರು. ಬಾರದ ಲೋಕಕ್ಕೆ ಪಯಣಿಸಿಬಿಟ್ರು. ಆದರೆ ಅವರ ಆದರ್ಶಗಳು, ಅವರು ಹಾಕಿಕೊಟ್ಟ ಮಾರ್ಗ ಇಂದಿಗೂ ಕನ್ನಡಿಗರಿಗೆ ಸ್ಫೂರ್ತಿಯಾಗಿದೆ. ರಾಮಮೂರ್ತಿಯವರು ಕನ್ನಡ ನಾಡಿನ ಹೆಮ್ಮೆಯ ಪುತ್ರರು. ಅವರ ಸಾಧನೆಗಳು ಇಂದಿಗೂ ನಮ್ಮೆಲ್ಲರ ಪ್ರೇರಣೆಯಾಗಿದೆ. ಆ ಮಹಾನ್ ಚೇತನಕ್ಕೆ ನಮ್ಮ ನಮನಗಳು. ಇಂದು ಆ ಮಹಾನ್ ಚೇತನ, ಕನ್ನಡದ ಹೆಮ್ಮೆಯ ಪುತ್ರ ರಾಮಮೂರ್ತಿಯವರ ಜನ್ಮದಿನ. ಕನ್ನಡ ನಾಡುನುಡಿಯ ಸೇವೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಧೀಮಂತ ನಾಯಕನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಧನ್ಯವಾದ.